ಸಂಗಮೇಶ್ ಮಗ ಅದು ಮಹಿಳಾ ಅಧಿಕಾರಿನ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಸರ್, ಅದು ಕೂಡ ಅದೇ ನಾನು ಹೇಳಿದ್ನಲ್ಲ ಈಗಾಗಲೇ. ನೋಡಿ, ನೀವು ಮರಳು ದಂಧೆಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋವಂಥ ಚಾಯ್ಸು ಈ ಟ್ರಾನ್ಸ್ಫರಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದ್ದೇ ಈ ಸ್ಥಿತಿ. ಭದ್ರಾವತಿದು ಒಂದಲ್ಲ, ಇಡೀ ರಾಜ್ಯದ್ದೇ ಇದೇ ಸ್ಥಿತಿ. ಅಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ಕೆಲವರು ಅಧಿಕಾರಿಗಳು ಮುಚ್ಚಾಕಿದ್ದಾರೆ. ಅಂದರೆ ನಾವ್ಯಾಕಪ್ಪ ಕಂಪ್ಲೇಂಟ್ ಕೊಟ್ಟರೆ ಈ ಸರ್ಕಾರ ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಭಯದಿಂದ ಕೆಲವು ಅಧಿಕಾರಿಗಳು ಕಂಪ್ಲೇಂಟ್ಗಳನ್ನ ಕೊಡ್ತಾ ಇಲ್ಲ. ಇವತ್ತೂ ಕೆಲವು ಮಾಧ್ಯಮದಲ್ಲಿ ಬಂದಿದೆ, ಹೈಯೆಸ್ಟು ಇಡೀ ದೇಶದಲ್ಲಿ ಹೈಯೆಸ್ಟು ಅಧಿಕಾರಿಗಳು ಸರ್ಕಾರಿ ನೌಕರರು ಆತ್ಮಹತ್ಯೆ ಆಡ್ಕೊಂತ ಇರುವಂಥದ್ದು ಇವತ್ತು ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ. ನಾನು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧೈರ್ಯ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಆದೇಶವನ್ನೇ ಉಲ್ಲಂಘನೆ ಮಾಡಿ ತಾವು ಹೋಗಿದ್ದೀರಲ್ಲ, ಅದಕ್ಕೆ ತಮಗೆ ಅಭಿನಂದನೆಗಳು. ಯಾಕಂದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ರೆ ಅನ್ನ ಸಿಗುತ್ತಾ ಅಂತೇಳಿ. ಈಗ DK ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿರೋದೊಂದೇ ಅಲ್ಲ, ಸ್ನಾನ ಮಾಡಿರೋದು ಒಂದೇ ಅಲ್ಲ, ಅಲ್ಲಿನ ಸರ್ಕಾರ ಮಾಡಿರುವಂಥ ಅರೇಂಜ್ಮೆಂಟ್ ಏನಿದೆ ಅದ್ರ ಮೇಲೆ ಹಾಡಿ ಹೋಗ್ಲಿದ್ದಾರೆ. ಮತ್ತು ಎಲ್ಲರೂ ಮೆಚ್ಚಬೇಕಾಗಿರುವಂಥದ್ದು, ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ನೇ 7 ಕೋಟಿ ಜನ. ಅಂದರೆ ಒಂದು ಕಡೆ ಇಡೀ ಕರ್ನಾಟಕ ಜನ ಒಂದು ಕಡೆ ಸೇರಿದ್ರೆ ಏನಾಗ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅಂಥದ್ದು ಕುಂಭಮೇಳದಲ್ಲಿ ಒಂದೇ ದಿನ 7 ಕೋಟಿ ಜನ ಸೇರಿರುವಂಥದ್ದು, ಅದನ್ನು ಅರೇಂಜ್ ಮಾಡಿರುವಂಥದ್ದು. ಅದಕ್ಕೆ DK ಶಿವಕುಮಾರ್ ಶ್ಲಾಘನೆಯನ್ನು ಕೊಟ್ಟಿರುವಂಥದ್ದು. ಉತ್ತರ ಪ್ರದೇಶದ ಸರ್ಕಾರ ಮಾಡಿರುವಂಥ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಖರ್ಗೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಆಗಲ್ಲ. ದೊಡ್ಡದಾಗಿ ಭಾಷಣ ಮಾಡೋಕ್ಕಾಗ್ತೈತೆ. ಅಲ್ಲಿ ಹೋಗಿ ಪಬ್ಲಿಕ್ ಸ್ಪೀಚಲ್ಲಿ ಏನು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಏನು ಪಾಪ ಪುಣ್ಯ ಎಲ್ಲ ಹೋಗ್ಬಿಡ್ತೈತ ಅಂತ. ಈಗ ನಿಮ್ಮ ಅಧ್ಯಕ್ಷರು, ಕರ್ನಾಟಕದ ಅಧ್ಯಕ್ಷರು, ಅವರೇ ಹೋಗಿ ಪಾಪ ಪುಣ್ಯ ಹೋಗಿದೆ ಅಂತ ಹೇಳ್ತಾವ್ರಲ್ಲ, ಯಾರನ್ನ ನಂಬೋದು ಇವಾಗ? ಯಾವುದು ಡೂಪ್ಲಿಕೇಟ್ ಕಾಂಗ್ರೆಸ್? ಈಗ ಖರ್ಗೆದ ಡೂಪ್ಲಿಕೇಟು, ಇಲ್ಲಿ ಕರ್ನಾಟಕದಲ್ಲಿರೋ DK ಶಿವಕುಮಾರ್ ಅವರದ ಒರಿಜಿನಲ್ಲು ಡೂಪ್ಲಿಕೇಟ್ ಕಾಂಗ್ರೆಸ್ ಇದು. ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟ್ ಅಂತ ಖರ್ಗೆ ಅವರೇ ಹೇಳಬೇಕು. ನಾನೇ ಡೂಪ್ಲಿಕೇಟ, ನಾನೇ ಒರಿಜಿನಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಹೇಳಬೇಕು. ಈಗ ಒಂದು ಕಡೆ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಖರ್ಗೆ, ಅಲ್ಲಿ ಹೋದರೆ ಪಾಪ ತೊಳೆದೋಗ್ಬಿಡ್ತಾ ಅಂತ. DK ಹೇಳಿದ್ದಾರೆ, ಹೌದು ಪಾಪ ಎಲ್ಲ ತೊಳೆದೋಗುತ್ತೆ, ಅದಕ್ಕೆ ನಾನು ಕುಟುಂಬ ಸಮೇತರಾಗಿ ಬಂದು ಸ್ವಾಮೀಜಿಯನ್ನು ಕರ್ಕೊಂಡೋಗಿದ್ದಾರೆ ಇಲ್ಲಿಂದ. ಅವ್ರ ಕೈಲಿ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಪವಿತ್ರರಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈಗ ಕಾಂಗ್ರೆಸ್, ಒರಿಜಿನಲ್ ಕಾಂಗ್ರೆಸ್ ಯಾವುದು ಜನಕ್ಕೆ ಪ್ರಶ್ನೆ. ಒರಿಜಿನಲ್ಲು ಡೂಪ್ಲಿಕೇಟ್ ಯಾವುದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನ ನಂಬಬೇಕು? DK ಶಿವಕುಮಾರ್ ನಂಬೇಕಾ, ಖರ್ಗೆನ ನಂಬೇಕಾ? ಇದು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಕಾಡ್ತಾ ಇರುವಂಥ ಹೀಗೂ ಉಂಟೆ ಅಂತ ಅವ್ರ ಪ್ರಶ್ನೆ. ಹೀಗೂ ಉಂಟೆ ಅಂತೇಳಿ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇರೋದು, ನಾನಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಖರ್ಗೆನ ಫಾಲೋ ಮಾಡಬೇಕಾ ಮತ್ತು DK ಶಿವಕುಮಾರ್ನವ್ರನ್ನ ಫಾಲೋ ಮಾಡಬೇಕಾ ಅಂಥೇಳಿ ಅವರು ಕಾದು ಅದೊಂಥರ ಶಬರಿ ಥರ ಕಾಯ್ತಾ ಇದ್ದಾರೆ ಇವರಿಬ್ಬರನ್ನ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.